ಸಿದ್ಧಗಂಗಾ ಮಠಕ್ಕೆ ಕರೆಂಟ್ ಬಿಲ್ ಶಾಕ್, ಅಧಿಕಾರಿಗೆ ನೋಟಿಸ್. ಎಂಬಿ ಪಾಟೀಲ್ ಹೇಳಿಕೆ, ಇದು ಕಿತ್ತು ತಿನ್ನೋ ಸರ್ಕಾರ ಅಂತ ಸಿಟಿ ರವಿ ಕಿಡಿ. ಸಿದ್ದರಾಮಯ್ಯ ಪಾಲಿಗೆಂದು ಬಿಗ್ ಡೇ, ಸಿಬಿಐ ಕೈ ಸೇರುತ್ತಾ ಸೈಟ್ ಸ್ಕ್ಯಾಮ್ ತನಿಖೆ. ದೂರುದಾರ ಸ್ನೇಹಮಯಿ ಜೀವಕ್ಕೆ ಇದೆಯಾ ಕಂಟಕ. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಅಡ್ಜಸ್ಟ್ಮೆಂಟ್ ಫೈಟ್. ಸುವಾರಿ ಸಚಿವರ ಬದಲಾವಣೆಗೆ ಕೂಗು. ಎಸ್ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಸಿಎಂ, ಡಿಸಿಎಂಗೆ ಶಾಸಕ ಶಿವಗಂಗಾ ಪತ್ರ. ರಾಜ್ಯದ ಭತ್ತ ಮಾರಾಟಕ್ಕೆ ತೆಲಂಗಾಣದಲ್ಲಿ ನಿರ್ಬಂಧ. ರೊಚ್ಚಿಗೆದ್ದ ರೈತರಿಂದ ರಾಯಚೂರಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಬಂದ್. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಸರ್ಕಾರ ಏನು ಪಂಚ ಗ್ಯಾರಂಟಿ ಯೋಜನೆಯನ್ನ ತಂತು, ಅದು ಕೂಡ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಈ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಪ್ರಾಯೋಗಿಕ ಯೋಜನೆಗಳಿಗೆ ವಿದ್ಯುತ್ ಬಿಲ್ ಕಟ್ಟೋಕ್ಕೂ ಕೂಡ ಕಷ್ಟ ಆಗ್ತಾ ಇದೆಯಾ ಹಾಗಾದ್ರೆ ಸರ್ಕಾರಕ್ಕೆ? ತುಮಕೂರು ಸಿದ್ಧಗಂಗಾ ಮಠಕ್ಕೆ ಕರೆಂಟ್ ಶಾಕ್ ಎದುರಾಗಿದೆ. ಈಗ ಸಿದ್ಧಗಂಗಾ ಮಠಕ್ಕೆ 70,31,000 ಬಿಲ್, ಕರೆಂಟ್ ಬಿಲ್ ಬಂದಿರುವಂಥದ್ದು. ಕರೆಂಟ್ ಬಿಲ್ ಕಂಡು ಮಠದ ಆಡಳಿತ ಮಂಡಳಿಗೆ ಶಾಕ್ ಆಗಿದೆ. ಕೆಐಎಡಿಬಿ ಅಭಿಯಂತರಿಂದ ಬಿಲ್ ಪಾವತಿ ಮಾಡುವಂತೆ ಪತ್ರ ಕೂಡ ಬಂದಿರುವಂಥದ್ದು. ಬಿಲ್ ಕಟ್ಟಬೇಕು ಅಂತ ಈಗ ಪತ್ರವನ್ನ ಕಳಿಸಿಕೊಟ್ಟಿದ್ದಾರೆ. ಹಾಗಾದ್ರೆ ಏಕಾಏಕಿ 70 ಲಕ್ಷ ಅಂತ ಹೇಳಿದ್ರೆ ಏನ್ ಕತೆ ಹಾಗಾದ್ರೆ ಎನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಇದು ಕೆಲವ್ರದ್ದೆಲ್ಲ ಇರುತ್ತೆ, ಒಂದು ವರ್ಷ ಕರೆಂಟ್ ಬಿಲ್ ಕಟ್ಟೋಲ್ಲ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಇರ್ಬೋದು, ದೊಡ್ಡ ದೊಡ್ಡ ಕಾರ್ಖಾನೆಗಳಿರ್ಬೋದು, ಹೀಗೆಲ್ಲ ಇರುತ್ತೆ. ಸಿದ್ಧಗಂಗಾ ಮಠ ಎಲ್ಲ ಆ್ಯಕ್ಚುಲಿ ತಿಂಗಳ ಕರೆಂಟ್ ಬಿಲ್ ಕಟ್ಟುತ್ತೆ. ಆದರೆ ಏಕಾಏಕಿ 1 ಲಕ್ಷ ಎಲ್ಲ ಬರ್ಬೋದಪ್ಪ. ಆದರೂ ಕರೆಂಟ್ ಹೋದರೆ ಜನರೇಟ್ರು ಅದು ಇದು ಎಲ್ಲ ಯೂಸ್ ಮಾಡ್ಕೊಳ್ತಾರೆ. ಆದರೆ ಏಕಾಏಕಿ 70,31,000 ಅಂತ ಹೇಳಿದ್ರೆ ಕಡಿಮೆನಾ ಅದು? ಯಾಕೆ ಹೀಗೆ ಆಗ್ತಾ ಇದೆ? ಈ ಹಿಂದೆ ಕೂಡ ಸಾಕಷ್ಟು ಮನೆಗಳಿಗೂ ಕೂಡ ಇದೇ ಒಂದು ಸಮಸ್ಯೆ ಉಂಟಾಯಿತು. ಕೆಲವರು ಬಡವ್ರ ಮನೆ, ಅವ್ರ ನೆಟ್ಗೆ 100 ರೂಪಾಯಿ ಕರೆಂಟ್ ಖರ್ಚು ಮಾಡಲ್ಲ. ಆದರೆ ಅವ್ರಿಗೆ ಮನೆಗೆ ಬಿಲ್ ಬಂದಿದ್ದು 5,000, 10,000, 45,000, 25,000 ಎಲ್ಲ ಬಿಲ್ ಬಂದಿತ್ತು ನೋಡಿ. ಇನ್ನು ಹೊನ್ನೇನಹಳ್ಳಿಯಿಂದ ಪ್ರಾಯೋಗಿಕವಾಗಿ ನೀರು ಹರಿಸಲಾಗಿತ್ತು. ಸಿದ್ಧಗಂಗಾ ಮಠ ಹಾಗೆ 3 ಗ್ರಾಮಗಳಿಗೆ ನೀರು. ದೇವರಾಯಪಟ್ಟಣ, ಮದನಾಯಕನಪಾಳ್ಯ, ಕುಂದೂರು ಗ್ರಾಮ. ಅದರ ಬಿಲ್ಲನ್ನು ಮಠ ಪಾವತಿ ಮಾಡಬೇಕು ಅಂತ ಕೆಐಎಡಿಬಿ ಪತ್ರವನ್ನು ಈಗಾಗಲೇ ಕಳಿಸಿಕೊಟ್ಟಿದೆ ಮಠಕ್ಕೆ. ಕೆಐಎಡಿಬಿ ಆರ್ಥಿಕ ಸ್ಥಿತಿ ಸುಸ್ಥಿತಿಯಲ್ಲಿ ಇಲ್ಲ ಅಂತ ಮಂಡಳಿ ಕೂಡ ಈಗ ವಾದವನ್ನು ಮಾಡ್ತಾ ಇದೆ. ಪ್ರಾಯೋಗಿಕ ಪೂರೈಕೆಯ ವಿದ್ಯುತ್ ವೆಚ್ಚ ಮಠ ಪಾವತಿ ಮಾಡಬೇಕಾ ಹಾಗಾದ್ರೆ? ಪತ್ರ ಬಂದಿರೋದು ನಿಜ. ಅದು ನಾವು ಬರ್ತಿದ್ದೀವಿ, ಸರ್ಕಾರದವರಿಗೆ ವ್ಯವಹಾರ ಮಾಡಿ ಅದನ್ನು ಪರಿಹಾರ ಮಾಡಿ ಅಂತ ಬರ್ತಿದ್ದೀವಿ. ಅದನ್ನು ಪತ್ರ ಬಂದಿರೋದು ನಿಜ. ಅದು ನಾವು ಬರ್ತಿದ್ದೀವಿ, ಸರ್ಕಾರದವರಿಗೆ ವ್ಯವಹಾರ ಮಾಡಿ ಅದನ್ನು ಪರಿಹಾರ ಮಾಡಿ ಅಂತ ಬರ್ತಿದ್ದೀವಿ. ಅದನ್ನು ಪತ್ರ ಬಂದಿರೋದು ನಿಜ. ಅದು ನಾವು ಬರ್ತಿದ್ದೀವಿ, ಸರ್ಕಾರದವರಿಗೆ ವ್ಯವಹಾರ